ಪ್ರತಿಯೊಂದು ಗ್ರಹದ ಬಗ್ಗೆನೂ ನಾನು ವಿವರವಾಗಿ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ಬುಕ್ನ ನಾನು ಆ್ಯಕ್ಚುಲಿ ಯಾರು ನಮ್ಮ ಥರ ಬಿಡ್ತಾರೋ ಗೊತ್ತಿಲ್ಲ, 400 ಪೇಜಸ್ಸು A4 ಸೈಜಲ್ಲಿ ನಾನು ಮಾಡಿದೆ ಬುಕ್ಕನ್ನು. ಫಸ್ಟು 400 ಪೇಜಸ್ ಮೇಲೆ ಇತ್ತು. ಎಲ್ಲರೂ ಕೇಳ್ತಾ ಇದ್ರು ಬುಕ್ಕಿಗೆ ಎಷ್ಟಾಗ್ಬೋದು ಅಂತ. ಆ ಬುಕ್ಕನ್ನು ನಾನು ಸುಮ್ಮನೆ ಯಾರ ಹತ್ರ ಕೇಳಿದಾಗ ಎಷ್ಟಾಗ್ಬೋದು ಅಂದರೆ ನಿಯರ್ಲಿ 1500 ಆಗುತ್ತೆ ಪ್ರಿಂಟ್ಗೆ ಅಂದರು ಒಂದು ಬುಕ್ಕಿಗೆ. ಹೆದರಿಕೆ ಆಗೋಗ್ಬಿಡ್ತು ನನಗೆ, ಏನಪ್ಪ ಮಾಡೋದು ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಇದು ಪ್ರಿಂಟ್ ಮಾಡೋಕ್ಕಾಗುತ್ತೋ ಇಲ್ವಾ ನಮ್ಮ ಹತ್ರ ಅಂತ. ಆಮೇಲೆ ಆ ಬುಕ್ಕನ್ನು ಹಾಗೆಯೇ ನೋಡಿ, ಅದು A4 ಸೈಜ್ ಹೋಗ್ಬಿಟ್ಟು ಇದು A5ಗೆ ತಗೊಂಡು ಬಂದಿದೆ. ಈ 200 ಪೇಜ್ 400 ಪೇಜಿಂದ 200 ಪೇಜಿಗೆ ತಗೊಂಡು ಬರೋದಕ್ಕೆ ತುಂಬ ಕಷ್ಟ ಬಿದ್ದಿದ್ದೀವಿ. ಇನ್ನೂ ಇದೆ, ಇಷ್ಟಿದೆ ಆಯಿತಾ. ಇದನ್ನು ಪ್ರಿಂಟ್ ಮಾಡೋಕ್ಕೆ ಕೇಳಬೇಕಾದ್ರೆ ಸುಸ್ತಾಗ್ಬಿಟ್ವಿ. ಎಷ್ಟು ಒಬ್ರೊಬ್ರು ನಮ್ಗೆ ಹೇಳ್ತಾ ಇದ್ರು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ 3-4 ಜನ ಬೇರೆ ಬೇರೆ ಕೊಟೇಶನ್ಗಳು ಕೊಟ್ಟರು. ಆಮೇಲೆ ನೋಡಿದ್ವಿ ಈಗ ಪರಿಸ್ಥಿತಿನಲ್ಲಿ ಇಷ್ಟೊಂದೆಲ್ಲ ಬುಕ್ ಪ್ರಿಂಟ್ ಮಾಡಿ ಕೊಡೋಕ್ಕಾಗಲ್ಲ ಅಂತ. ಕೊನೆಗೂ ನೀವೆಲ್ಲ ಯಾರು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಕೊನೆಗೆ ಯೋಚನೆ ಮಾಡಿದೆ, ನಾನು ಸಮ್ಮೇಳನ ಮಾಡಲೇಬೇಕು ಅಂತ ಯೋಚನೆ ಮಾಡಿದ್ದೀನಿ, ಬುಕ್ಕು ಕೊಡಲೇಬೇಕು ಅಂತ ಯೋಚನೆ ಮಾಡಿದ್ದೀನಿ. ಕೊನೆಗೆ ಪ್ರಿಂಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಜೆರಾಕ್ಸ್ ಮಾಡಿಬಿಟ್ಟಾದರೂ ಬೈಂಡ್ ಮಾಡಿ ಕೊಟ್ಬಿಡೋಣ ಅಂತ ಯೋಚನೆ ಮಾಡಿದೆ. ಜೆರಾಕ್ಸ್ ಮಾಡಿ ಬೈಂಡ್ ಮಾಡಿ ಕೊಟ್ಬಿಡೋಣ. ಲಾಸ್ಟ್ 1-2 ಸೆಮಿನಾರಲ್ಲೆಲ್ಲ ನಾನು ಅದೇ ಥರ ಸಣ್ಣದು ಮಾಡಿ ಕೊಟ್ಟಿದ್ದೆ, ಅದೇ ಥರ ಕೊಡೋಣ ಅಂತ ಯೋಚನೆ ಮಾಡಿದೆ. ಯಾಕಂದರೆ 65-70 ಸಾವಿರ ಎಲ್ಲ ಬುಕ್ಕಿಗೆ ಕೊಟ್ಬಿಟ್ಟು ಇವಾಗಿರೋ ನೋಡಿ ಎಷ್ಟು ಕಷ್ಟ ಆಗಿದೆ ಇವತ್ತಿನ ದಿವಸ ಜ್ಯೋತಿಷ ಅಂದರೆ. ಬನ್ನಿ ಕ್ಲಾಸಿಗೆ ಸೇರ್ಕೊಳ್ಳಿ, ಹೊಸ ಹೊಸ ವಿಚಾರನ ರಿಸರ್ಚ್ ಮಾಡೋಣ, ಹೇಳ್ಕೊಡ್ತೀವಿ. ಬರೋಲ್ಲ ಇವತ್ತು ಯಾರೂ. ನೀವು 4 ಜನನ ಸೇರಿಸಿ, ಆಮೇಲೆ ನಾನು ಹೇಳ್ತೀನಿ, 4 ಜನನ ನೀವು ಸೇರಿಸ್ಬಿಟ್ಟು ಕ್ಲಾಸ್ ಮಾಡಿ. ಬರೋಲ್ಲ. ಫಸ್ಟ್ ಡೇ 8 ಜನ ಬರ್ತಾರೆ, ಸೆಕೆಂಡ್ ಡೇ 4 ಬರ್ತಾರೆ, 3ನೇ ದಿವಸ ಒಬ್ಬರು ಬಂದಿರ್ತಾರೆ. ನೀವು ಪಾಠ ಮಾಡೋಕ್ಕೆ ನಿಮಗೆ ಮನಸ್ಸು ಬರುತ್ತಾ? ಬರೋದಿಲ್ಲ ಅಲ್ವಾ? ಆ ರೀತಿ ಪರಿಸ್ಥಿತಿ ಇವತ್ತು ಬಂದಿದೆ. ಆಮೇಲೆ ಆನ್ಲೈನಲ್ಲೆಲ್ಲ ಬರ್ತಾರೆ, ಅವ್ರ ಕತೆಗಳೆಲ್ಲ ಬೇಡ, ಆನ್ಲೈನಲ್ಲಿ ಬರ್ತಾರೆ, ಆರಾಮಾಗಿ ಚೇರ್ ಹಾಕ್ಕೊಂಡು ದಿಂಬ ಹಾಕ್ಕೊಂಡು ಮಲ್ಕೊಂಡು ಕೇಳ್ತಾ ಇರ್ತಾರೆ. ನಿದ್ರೆ ಬಂದು ಅಲ್ಲೇ ನಿದ್ರೆ ಮಾಡಿರ್ತಾರೆ, ನೀವು ಪಾಠ ಮಾಡ್ತಾ ಇರ್ತಾರೆ. ಜ್ಯೋತಿಷ ಇಲ್ಲ ಗುರುಗಳೇ, ಆ ಲೆವೆಲಿಗೆ ಇವಾಗ ಬಂದಿದೆ. ಆ ಥರ ಆಗಿದೆ. ಅದರಲ್ಲಿ ನಾವು ಈ ಬುಕ್ಕನ್ನ ಫ್ರೀಯಾಗಿ ಹೇಗೆ ಕೊಡೋದು, ಹಾಗೆ ಯೋಚನೆ ಮಾಡ್ತಾ ಇದ್ದೆ. ನಿಜ ಹೇಳ್ಬೇಕಂತಂದರೆ ಪರಮಾತ್ಮ ಎಲ್ಲೋ ಒಂದು ಕಡೆ ಒಂದು ಇದನ್ನು ನಾನು ಇವಾಗ ಉಚಿತವಾಗಿ ಬೇರೆ ಕೊಡ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡಿ, ಪ್ರಿಂಟ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಉಚಿತವಾಗಿ ಕೊಡಬೇಕು ಅಂತ. ನಾವು ಎಲ್ಲ ಪ್ಲ್ಯಾನನ್ನು ನಮ್ದು ಇವತ್ತೆಲ್ಲ ಏನಾಗಿದೆ, ಇದು ಯಾವುದೂ ಪ್ಲ್ಯಾನ್ ಇರಲಿಲ್ಲ. ಎಲ್ಲ ನೋಡಿ, ಇದು ಫಸ್ಟ್ ಟೈಮ್ ನಮ್ಮ ಈ ಜ್ಯೋತಿಷ ಸಮ್ಮೇಳನಲ್ಲಿ ಪಾರ್ಟಿಸಿಪೆಂಟು ಕೂಡ ಮೊಮೆಂಟೋ ಕೊಟ್ಟಿರೋದು. ಗೊತ್ತಾ? ಯಾರಿಗಾದ್ರು ಎಲ್ಲರೂ ಕೊಟ್ಟಿದ್ದಾರಾ? ಎಲ್ಲಾದರೂ ಕೊಟ್ಟಿದ್ದಾರಾ? ಎಲ್ಲೂ ಕೊಟ್ಟಿಲ್ಲ. ಇವತ್ತು ನಾವು ಕೊಟ್ಟಿರೋ ಸರ್ಟಿಫಿಕೇಟ್ ಇದೆಯಲ್ಲ, ಅದ್ರ ಪ್ರಿಂಟ್ ಕಾಸ್ಟೇ ತುಂಬ ಹೈ ಇದೆ. ಅಷ್ಟು ಒಳ್ಳೆಯ ಸರ್ಟಿಫಿಕೇಟನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ. ನೀವು ಆ ಸರ್ಟಿಫಿಕೇಟನ್ನು ಫ್ರೇಮ್ ಹಾಕಿ ಇಟ್ಕೋಬೋದು. ಬಂದಂಥ ಎಲ್ಲ ಗುರುಗಳಿಗೂ ನಾವು ಫ್ರೇಮ್ ಹಾಕಿ ಕೊಟ್ಟಿದ್ದೀವಿ ಸರ್ಟಿಫಿಕೇಟನ್ನ. ಅದೇ ಐಡಿಯಾ ನನಗಿದ್ದಿದ್ದು ಎಲ್ಲ ಪಾರ್ಟಿಸಿಪೆಂಟ್ಗೂ ಫ್ರೇಮ್ ಹಾಕಿ ಕೊಡಬೇಕು ಅಂತ. ಆದರೆ ಆಗಿಲ್ಲ, ಅನುಕೂಲ ಆಗಬೇಕಲ್ವ, ಅದು ಆಗಿಲ್ಲ. ನೆಕ್ಸ್ಟು ಒಂದು ಪರಮಾತ್ಮ ನೀವುಗಳೆಲ್ಲ ಇದಾದಾಗ ಡೆಫಿನೆಟಾಗಿ ಅದೂ ಮಾಡ್ತೀನಿ ಆಯಿತಾ. ಏಕೆಂದರೆ ನಮ್ಮ ಐಡಿಯಾ ತುಂಬ ಅದೇ ಥರನೇ ಇದ್ದಿದ್ದು, ಮೂಮೆಂಟ್ಸು ಕೊಡಬೇಕು, ಸರ್ಟಿಫಿಕೇಟ್ ಇದು ಮಾಡಿ. ಆಮೇಲೆ ನೋಡಿ, ಬುಕ್ಕು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದೆ. ಯಾಕೆ ಹೇಳಿದೆ? ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಬೇರೆಯವರು, ಬೇರೆ ಯಾರೂ ಅಲ್ಲ. ಅಲ್ಲಿ ನಮ್ಮ ವರದರಾಜ್ ಗುಪ್ತಾ ಅಂತ ಇಲ್ಲೇ ಇದ್ದಾರೆ ಅವರು, ಆಮೇಲೆ ಲಲಿತಾ ಶಾಸ್ತ್ರಿ ಅಂತ ಇದ್ದಾರೆ, ವರದರಾಜ್ ಗುಪ್ತಾ ಎಲ್ಲ. ನಿಜ ಹೇಳ್ಬೇಕಂತಂದರೆ ಇವತ್ತು ಈ ಬುಕ್ಕು ನಿಮ್ಮೆಲ್ಲರ ಕೈ ಸೇರ್ತಾ ಇದೆ ಅಂತ ಇದ್ದರೆ ಅವರು ಕಾರಣಕರ್ತರೆ. ಹಾಗೆ ಶ್ರೀ ಲಲಿತಾ ಅಂತ ಇದ್ದಾರೆ, ಅವರು ಕಾರಣಕರ್ತರು. ಹಾಗೂ ಅನೇಕ ಮಂದಿ. ಏಕೆಂದರೆ ಈ ಒಂದು ಪುಸ್ತಕವನ್ನು ಇಲ್ಲಿ ನಾನು ಬೆಂಗಳೂರಿನಲ್ಲಿ ಪ್ರಿಂಟ್ ಮಾಡಿಸ್ಬೇಕು ಅಂತ ಹೇಳಿದಾಗ ಮಿನಿಮಮ್ 15 ಡೇಸ್ ಆಗುತ್ತೆ ಅಂತ ಹೇಳಿದ್ರು. 15 ದಿವಸ ಬೇಕೇ ಬೇಕು. ಕೊನೆಯ ಪಕ್ಷ ಇವತ್ತೇ ಕೊಟ್ಟರೆ 10 ದಿನಕ್ಕೆ ಕೊಡ್ತೀವಿ, ನಾಳೆಗಿಡೆ ಕೊಟ್ಟರೆ 15 ದಿವಸ ಆಗುತ್ತೆ ಅಂತ. ನಾನು ಆಗ ಯೋಚನೆ ಮಾಡಿದೆ, ಇನ್ನು ನನಗೆ ಟೈಮೇ ಇಲ್ಲ, ಏನು ಮಾಡೋದು ಅಂತ. ಹಾಗೆ ಬೆಳಗಾಂನಿಂದ ನಮ್ಮ ರಾಜು ಅಂತ ಇದ್ದಾರೆ ಬೆಳಗಾಂನಲ್ಲಿ, ಅವ್ರಿಗೆ ಹೇಳಿದೆ ಈ ಥರ ಆಗಿದೆ, ಏನು ಮಾಡೋದಂತ. ನೀವು ಕೊಡಿ ಗುರುಗಳೇ, ನಾನು ನೋಡ್ತೀನಿ ಏನು ಅಂತಂದು. ಯಾರು ಇದನ್ನು ನಂಬಕ್ಕೆ ಸಾಧ್ಯ ಇಲ್ಲ. ನಾನು ಗುರುವಾರದ ದಿವಸ ನೈಟು, ಗುರುವಾರ ಸಂಜೆ PDF ಫೈನಲ್ PDF ಮಾಡಿ ಗುರುವಾರ ಸಂಜೆ ನಾನು ಕಳಿಸಿದ್ದೀನಿ. ಗುರುವಾರ ಸಂಜೆ ಕೇಳಿದೆ ಅವರಿಗೆ, ಯಾವಾಗ ಪ್ರಿಂಟ್ ಕೊಡ್ತೀರಾ? ನೆಕ್ಸ್ಟ್ ಫ್ರೈಡೆ ಕೊಡ್ತೀನಿ ಅಂದರು.
ನೆಕ್ಸ್ಟ್ ಫ್ರೈಡೇ ಒಳಗಡೆ ಬುಕ್ ಕೊಡ್ತೀನಿ ಅಂತ. ನಾನು ಸಂಡೇ ಕ್ಲಾಸ್ ಇದ್ದಲ್ಲ ಪ್ರೋಗ್ರಾಮ್ ಇದೆಲ್ಲ ನಂದು, ಪರವಾಗಿಲ್ಲ ಫ್ರೈಡೆಗೆ ನಾನೇ ತೊಗೊಂಡು ಬರ್ತೀನಿ ಕೊಡ್ತೀನಿ, ಫ್ರೈಡೆಗೆಲ್ಲ ನಾನು ಕೊಡ್ತೀನಿ. ನಾನು ಆದರೂ ಪರವಾಗಿಲ್ಲ, ಇಲ್ಲೆಲ್ಲ ಕೊಟ್ಟು ಒದ್ದಾಡೋ ಬದಲು ಅಲ್ಲೇ ಪಕ್ಕದಲ್ಲೇ ಮಾಡಿಸ್ತಾರೆ ಅಂತ ಇಮ್ಮಿಡಿಯೇಟಾಗಿ ಕಳಿಸ್ಕೊಟ್ಬಿಟ್ಟೆ ಬುಕ್ಕನ್ನು. ಆಯಿತು ಓಕೆ ಅಂತೇಳಿ ಅಮೌಂಟು ಇದು PDF ಕಳಿಸಿದೆ. ಫ್ರೈಡೇ ಅಲ್ಲ ಥರ್ಸ್ಡೇ ಕಳಿಸಿದೆ. ದೇವರ ಒಂದು ಅನುಗ್ರಹ ಇದ್ದರೆ ಯಾವುದೂ ಕಷ್ಟ ಆಗಲ್ಲ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ನನಗೆ ಶುಕ್ರವಾರ ಸಂಜೆ ಫೋನ್ ಮಾಡಿದ್ದಾರೆ, ನಿಮ್ಮ ಬುಕ್ ರೆಡಿ ಆಗಿದೆ ಅಂತ. ಯಾವಾಗ? ಗುರುವಾರ ನೈಟ್ ನಾನು ಕೊಟ್ಟಿದ್ದು, ಶುಕ್ರವಾರ ನೈಟಿಗೆ ನಿಮ್ಮ ಬುಕ್ ಪ್ರಿಂಟ್ ಆಗಿದೆ, ಇನ್ನು ಬೈಂಡ್ ಆಗಬೇಕು ಅಷ್ಟೇ ಅಂತಂದು. ನಾನು 2 ಪೇಜ್ ಕೊಟ್ಟಿರಲಿಲ್ಲ, ಯಾವುದು ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜ್ ಕೊಟ್ಟಿರಲಿಲ್ಲ. ಅವ್ರು ಹೇಳಿದ್ರು ನಿಮ್ಮ ಬುಕ್ಕೆಲ್ಲ ಪ್ರಿಂಟ್ ಆಗಿದೆ, ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜ್ ನೀವು ಕೊಟ್ಟುಬಿಡಿ, ಫೈನಲೈಸ್ ಮಾಡಿ ನಿಮಗೆ ಸಾಟರ್ಡೆ ಬುಕ್ ಕೊಟ್ಬಿಡ್ತೀನಿ ಅಂದರು. ನಾನು ಇಮ್ಮಿಡಿಯೇಟಾಗಿ ಶನಿವಾರ ಬೆಳಿಗ್ಗೆ ನಾನು ಎರಡೂ ಕೊಟ್ಬಿಟ್ಟೆ. ಶನಿವಾರ ರಾತ್ರಿಗೆ ಬುಕ್ಕು ಪ್ರಿಂಟು ಆಗಿ ಬೈಂಡ್ ಆಗಿ ಶನಿವಾರ ನೈಟ್ ಬಸ್ಸಲ್ಲಿ ಹಾಕಿದ್ದಾರೆ ಅವರು. ಎಲ್ಲಿಂದ? ಬೆಳಗಾವಿಂದ. ಸಂಡೇ ಮಾರ್ನಿಂಗ್ ನನಗೆ ಇಲ್ಲಿ ಹೋಗಿ ಕಲೆಕ್ಟ್ ಮಾಡಿದ್ದೀನಿ 12 ಗಂಟೆಗೆ. ವಿತಿನ್ 3 ಡೇಸಲ್ಲಿ ಬುಕ್ಕು ಪ್ರಿಂಟ್ ಆಗಿ ಬೈಂಡ್ ಆಗಿ ಬಂದಿದೆ. ಎಲ್ಲ ಕ್ರೆಡಿಟು ನಮ್ಮ ರಾಜು ಅವ್ರಿಗೆ ಹೋಗ್ಬೇಕು. ರಾಜು ಅವ್ರಿಗೆ ಹೋಗ್ಬೇಕು. ಅವರಷ್ಟು ಒಂದು ಹಾರ್ಡ್ ವರ್ಕ್ ಅಲ್ಲಿ ನಿಂತ್ಕೊಂಡು ಮಾಡಿದ್ದಾರೆ. ಎಲ್ಲ ಹೇಳಿದ್ರು, ಇದೆಲ್ಲ ಸುಮ್ಮನೆ ಅಲ್ಲ. ಒಂದು ಮಾಡ್ಬೇಕಂತಂದ್ರೂ ಎಷ್ಟು ಕಷ್ಟ ಇದೆ. ಒಂದು ಜೆರಾಕ್ಸ್ ತೆಗಿಸ್ಬೇಕಂದ್ರೂ ಆಗಲ್ಲ ಇಲ್ಲಿ 3 ದಿವಸದಲ್ಲಿ ಅಲ್ವಾ? ಅಷ್ಟು. ಹಾಗಾಗಿ ಒಂದು ಶ್ರಮ ಇದೆ ಈ ಬುಕ್ಕಲ್ಲಿ ಮಾಡಬೇಕಂತಂದರೆ, ಅಷ್ಟು ಶ್ರಮ ಇದೆ. ನಾನು ಹೇಳಿದೆ 400 ಪೇಜು A4 ಸೈಜಲ್ಲಿ 400 ಪೇಜ್ ಅಂತಂದರೆ, ಈ ಬುಕ್ ಮಾಡಬೇಕಾದ್ರೆ ನಾನು ಕೇಳಿದೆ 1000 ಪೇಜ್ ಆಗುತ್ತೆ ಅಂತಂದರು ಈ ಸೈಜ್ಗೆ. ಮತ್ತೆ ಇದನ್ನು 200 ಪೇಜಿಗೆ ತೊಗೊಂಡು ಬಂದಿದ್ದೀವಿ. ಒಂದೊಂದೇ ಮಾಡ್ಕೊಂಡು ಎಲ್ಲಿ ಏನು ಬೇಡ ಅಂತ ಹೇಳಿ ಉಳಿದಿರೋದು ಇದೆ. ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಆ ಪುಸ್ತಕವನ್ನು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ತಾವೆಲ್ಲ ಬುಕ್ ತೊಗೊಂಡಿದ್ದೀರಾ, ಓದಿ ಅದರದ್ದು ಏನಿದೆ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನ ನೀವು ನಮಗೆ ಫೀಡ್ಬ್ಯಾಕನ್ನು ಕೊಡಿ. ಮುಂದಿನ ಬರ್ತಕ್ಕಂಥ ಒಂದು ಇದರಲ್ಲಿ ನಾನು ಅದನ್ನು ಸರಿ ಮಾಡಿ ಅದಕ್ಕೆ ಏನಿದೆ ಅದನ್ನು ನಾನು ಮಾಡಿಕೊಡ್ತೀನಿ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹಾಗೆಯೇ ಟೈಮ್ ಆಗೋಗಿದೆ. ಇನ್ನು ನಾನು ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನನ್ನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಿದ್ದೀರಾ. ಹಾಗೆ ನಾನು ಗುರುಗಳನ್ನು ಕೇಳಿಕೊಂಡೆ, ನೀವೇ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಂತ ಹರಿದಾಸ್ ಸರ್ ಅವ್ರಿಗೂ ಕೇಳಿಕೊಂಡೆ. ಅವರಂದರು ಬೆಳಗ್ಗೆ ನಾನು ನಡೆಸ್ಕೊಡ್ತೀನಿ, ಸಂಜೆ ಅರುಳಾನಂದ್ ಸರ್ ಅವ್ರು ನಡೆಸ್ಕೊಡ್ತಾರೆ, ಇಬ್ಬರೂ ಸೇರಿ ನಿಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡ್ತೀವಿ, ಏನೂ ಭಯ ಬೀಳಬೇಡಿ, ನಾವು ಇದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ನನಗೊಂದು ಸಹಕಾರವನ್ನು ಕೊಟ್ಟಿದ್ದಾರೆ ಆ ಗುರುಗಳು. ಅವರ ಸಹಕಾರ ನೀಡಲಿಕ್ಕೆ ನಮಸ್ಕಾರ ಮಾಡ್ತಾ, ಹಾಗೆಯೇ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.